ಪ್ರಿಯ ವೀಕ್ಷಕರೇ, ದೇಶ ಕೋಶ ಪರಂಪರೆ ವಾಹಿನಿಗೆ ಸ್ವಾಗತ. ಇವತ್ತಿನ ಸಂಚಿಕೆಯಲ್ಲಿ ನಿಮಗೆ ಹುಂಡು ಕೋಳಿಗಳ ಪರಿಚಯವನ್ನು ಮಾಡಿಕೊಡೋದಿದೆ. ಬನ್ನಿ, ಅವುಗಳ ಜೀವನ ಕ್ರಮವನ್ನು ಒಂದಷ್ಟು ತಿಳಿಯೋಣ. ಎದೆ, ಕುತ್ತಿಗೆ, ಮುಖದ ಬಿಳಿ ಬಣ್ಣ ಹೊರತುಪಡಿಸಿದರೆ ನೆತ್ತಿಯಿಂದ ಬಾಲದವರೆಗೂ ಮೈಯೆಲ್ಲ ಕಪ್ಪು ಬಣ್ಣ. ತಳಹೊಟ್ಟೆ ಮತ್ತು ಮೋಟು ಬಾಲದ ಕೆಳಭಾಗ ಕಂದು. ಉದ್ದನೆ ಬೆರಳುಗಳ ಕಾಲು ಮತ್ತು ಕೊಕ್ಕು ಹಳದಿ ಬಣ್ಣ. ನೆತ್ತಿಯ ಮೇಲೆ ಕುಂಕುಮದ ರೀತಿಯ ಬೊಟ್ಟು. ನಮ್ಮ ಕೋಳಿಗಳಿಗೆ ಹೋಲಿಸಿದರೆ ಇದರ ಗಾತ್ರ ಚಿಕ್ಕದು. ಹೆಣ್ಣು ಗಂಡುಗಳಲ್ಲಿ ಅಂಥ ವ್ಯತ್ಯಾಸವಿಲ್ಲ. ಹೆಣ್ಣು ಗಂಡಿಗಿಂತ ಚಿಕ್ಕದಾಗಿ ಕಾಣುತ್ತೆ. ಇದು ಹುಂಡು ಕೋಳಿಯ ರೂಪ. ಶಬ್ದ ಮಾಡ್ತಾ ಮೋಟು ಬಾಲವನ್ನು ಮೇಲೆ ಕೆಳಗೆ ಆಡಿಸ್ಕೊಂಡು ಓಡಾಡೋದು ಇವುಗಳ ಅಭ್ಯಾಸ. ತೀರಾ ಸಂಕೋಚ ಸ್ವಭಾವದ ಇವು ಸಾಮಾನ್ಯವಾಗಿ ನಮ್ಮ ಕಣ್ಣಿಗೆ ಕಾಣಿಸ್ಕೊಳೋದಿಲ್ಲ. ಆದಷ್ಟು ಮನುಷ್ಯರ ಸಂಪರ್ಕದಿಂದ ದೂರವೇ ಉಳಿಯುತ್ತೆ. ಪೊದೆಗಳ ಸಂದಿನ ಮರೆಯಲ್ಲೇ ಓಡಾಡ್ತವೆ. ಗಮನಿಸಿದ್ರಷ್ಟೇ ಇವುಗಳ ಕೊಕ್ 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 ಶಬ್ದ ಕೇಳಿಬರುತ್ತೆ. ಜುಲೈ ಅಕ್ಟೋಬರ್ ನಡುವೆ ಪೊದೆಗಳ ಮರೆಯಲ್ಲೇ ಹುಲ್ಲು ಕಡ್ಡಿಗಳನ್ನು ಒಟ್ಟುಗೂಡಿಸಿ ಗೂಡು ತಯಾರಿಸುತ್ತೆ. 6 ರಿಂದ 7 ಕೆನೆ ಇಲ್ಲವೇ ಕೆಂಪು ಛಾಯೆಯ ಬಿಳಿ ಮೊಟ್ಟೆಗಳನ್ನು ಇಡುತ್ತೆ. 19 ದಿವಸಗಳ ಕಾವಿನ ನಂತರ ಮರಿಗಳು ಹೊರಬರ್ತವೆ. ಮರಿಗಳು ಪೂರ್ತ ಕಪ್ಪಾಗಿರ್ತವೆ. ಮೊಟ್ಟೆಯಿಂದ ಹೊರಬಂದ ತಕ್ಷಣ ತಾಯಿ ಜೊತೆ ಓಡಾಡೋದಕ್ಕೆ ಇವು ಸಿದ್ಧವಾಗಿರ್ತವೆ. ಗೂಡು ಕಟ್ಟೋದ್ರಿಂದ ಹಿಡಿದು ಮರಿಗಳಿಗೆ ಆಹಾರ ಕೊಟ್ಟು ಪೋಷಣೆ ಮಾಡೋವರೆಗೂ ಗಂಡು ಹೆಣ್ಣು ಎರಡೂ ಸಹಕರಿಸಿಕೊಂಡು ಕೆಲಸ ಮಾಡ್ತವೆ. ಹೆಣ್ಣು ಗಂಡು ಜೊತೆಯಾಗಿಯೇ
ನೀರಿನ ತಾಣದ ಸುತ್ತ ಓಡಾಡ್ತಾ ಇರ್ತವೆ. ನೀರಿನ ತಾಣಕ್ಕೆ ಇಳಿದು ಕೆಸರು ಜೊಂಡನ ಜಾಲಾಡ್ತಾ ಕ್ರಿಮಿಕೀಟಗಳನ್ನ ತಿಂತವೆ. ಸಣ್ಣ ಜಲಚರಗಳು ಇವುಗಳ ಆಹಾರ. ನೀರಿನ ತಳಕ್ಕೆ ಮುಳುಗಿ ಜಲಸಸ್ಯವನ್ನು ಕೂಡ ಇವು ತಿನ್ನೋದುಂಟು. ಕಾಲು ಬೆರಳುಗಳು ಉದ್ದ ಇರೋದರಿಂದ ನೀರಿನ ಮೇಲಿರುವ ಎಲೆಗಳ ಮೇಲೆ ಲೀಲಾಜಾಲವಾಗಿ ಓಡಾಡುತ್ತೆ. ಹುಂಡು ಕೋಳಿನ ಇಂಗ್ಲಿಷ್ನಲ್ಲಿ ವೈಟ್ ಬ್ರೆಸ್ಟೆಡ್ ವಾಟರ್ ಹೆನ್ ಅಂತ ಕರೀತಾರೆ. ನೀರು ಕೋಳಿಗಳು ಅಂತ ಇವು ಗುರುತಿಸ್ಕೊಂಡ್ರು ಬಹಳ ಅಪರೂಪಕ್ಕೆ ಇವು ನೀರಿನಲ್ಲಿ ಈಜಾಡ್ತವೆ. ಹೆಚ್ಚು ನೆಲವನ್ನೇ ಆಶ್ರಯಿಸ್ತವೆ. ನೆಲದ ಮೇಲೆ ಓಡಾಡೋ ಇವು ಕೆಲವು ಸರ್ತಿ ಗಿಡಮರಗಳ ಮೇಲೆ ಹಾರಿ ಕೂತ್ಕೋತವೆ. ಬಹಳ ಅಪರೂಪದ ಲೇಖಕರು ಅನಿಸಿರೋ ಪೂರ್ಣಚಂದ್ರ ತೇಜಸ್ವಿಯವರಂತೂ ಹುಂಡು ಕೋಳಿಗಳ ಬಗ್ಗೆ ಒಂದು ವಿಸ್ತೃತ ರೂಪದ ಕಥೆಯನ್ನೇ ಬರೆದಿದ್ದಾರೆ. ವೀಕ್ಷಕರೇ, ಸಂಚಿಕೆಯ ಪೂರ್ಣ ವೀಕ್ಷಣೆಗೆ ಧನ್ಯವಾದಗಳು. ಎಂದಿನಂತೆ ನಮ್ಮ ಕೋರಿಕೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿರದಿದ್ದಲ್ಲಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಬೆಲ್ ಐಕಾನ್ ಒತ್ತಿ. ನಮ್ಮ ಎಲ್ಲ ಸಂಚಿಕೆಗಳು ನಿಮಗೆ ತಲುಪೋದಕ್ಕೆ ಸಹಕರಿಸಿ. ಮತ್ತೆ ನಿಮ್ಮ ಭೇಟಿ ಮುಂದಿನ ಸಂಚಿಕೆಯಲ್ಲಿ. ನಮಸ್ಕಾರ.